ಮೊದಲು ಇಲ್ಲಿಂದ ಹೊರಡು. ಆಂಟಿ, ನಾನು ಹೊರಡ್ತೀನಿ. ಅಯ್ಯೋ, ಈಗಲೇ ಹೊರಟ್ಯಪ್ಪ? ಇರಪ್ಪ, ನೀನು ಅಟ್ಟಿಸ್ಕೊಂಡು ಬಂದವರು ಆಚೆ ಕಡೆ ನೀನು ಹುಡುಕ್ತಾ ಇದ್ರೆ ಈಗ ನೀನು ಹೊರಗೋದ್ರೆ ತೊಂದರೆ ಆಗಲ್ವಾ ನಿಂಗೆ? ಏನಾಗಿದೆ ನಿನಗೆ? ಅವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲದೆ ಕರೆದು ಊಟ ಹಾಕ್ಸಿದಾಯ್ತು. ಈಗ ಮನೇಲಿ ಇರುವಂತಿದ್ಯಲ್ಲ ನೀನು. ಯಾರೋ ಏನೋ ನಮಗೆ ಗೊತ್ತಿಲ್ಲ ಅಂತಂದ್ರೇನೆ ನಮ್ಮ ಸತ್ಯಂಗೆ ಗೊತ್ತಲ್ವಾ? ಹಾಗಂತ ಅವಳು ನಿನಗೆ ಹೇಳಿದಳ? ಅವಳೇ ಹೇಳ್ಬೇಕಾ? ಇವ್ರು ಹೇಳ್ತಿದ್ದಾರಲ್ಲ. ಮಾ, ಇವ್ರು ಯಾರು ಏನು ಅಂತಾನೆ ಗೊತ್ತಿಲ್ಲ, ಸತ್ಯನ ಹೆಸರು ಹೇಳ್ಕೊಂಡು ಬಂದ್ಬಿಟ್ರೆ ನಂಬಿಡ್ತೀಯಾ? ಪರವಾಗಿಲ್ಲ ಆಂಟಿ, ನಿಮ್ಮಿಬ್ರು ಮಕ್ಕಳು ತುಂಬ ಸ್ಪೆಷಲ್ಲೇ. ಸತ್ಯ ಧೈರ್ಯವಂತೆ, ಇವರು ತುಂಬ ಬುದ್ಧಿವಂತ. ಹಲೋ, ನಿಮ್ ಸರ್ಟಿಫಿಕೇಟ್ ಬೇಕಾಗಿಲ್ಲ. ಊಟ ಆಯ್ತಲ್ವಾ? ಹೋಗ್ತಾ ಇರಿ. ಅಯ್ಯೋ, ಇರೋದನ್ನು ಹೇಳಿದೆ, ಅದಕ್ಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತೀರಾ? ಇವಳ ಸ್ವಭಾವನೇ ಹಾಕಣಪ್ಪ, ಸ್ವಲ್ಪ ಮುಂಗೋಪ ಜಾಸ್ತಿ. ಗಂಡು ಮಕ್ಳು ಇಲ್ದಿರೋ ಈ ಮನೇಲಿ ಈ ಥರ ಇಬ್ಬರು ಹೆಣ್ಮಕ್ಳಿದ್ರೆ ಭಯಾನೇ ಬೇಡ ಬಿಡಿ ಆಂಟಿ. ಆದರೂ ಈ ಮನೆಗೊಬ್ಬ ಅಳಿಯ ಬಂದರೆ ಒಂದು ಗಂಡು ದಿಕ್ಕಾದಾಗ ಆಗತ್ತೆ. ಅಂದಹಾಗೆ ನಿಮ್ಮ ಹಿರಿ ಮಗಳು ಮದುವೆ ಬಗ್ಗೆ ನೀವಿನ್ನೂ ಯೋಚನೆ ಮಾಡಿಲ್ವಾ ಆಂಟಿ? ಅಮ್ಮ ಏನಾದರೂ ನನ್ನ ಮದುವೆ ಬಗ್ಗೆ ಹೇಳಿದ್ರೆ ಅಷ್ಟೇ ದೊಡ್ಡ ರಾದ ಅಂತ ಆಗುತ್ತೆ. ಈಗ ಸಮಾಧಾನ ಆಯ್ತಾ? ಇದ್ದಿದ್ದು ಇದ್ದಾಗ ಹೇಳೋದಕ್ಕೆ ನನ್ಗೆ ಯಾಕೆ ಭಯ? ಮೋಸ ಮಾಡಿದ್ದೀನಿ ಅಂತ ಸಾಧನೆ ಮಾಡಿರೋ ಥರ ನಾಚಿಕೆ ಹೇಳ್ದೆ ಹೇಳ್ತಾ ಇದ್ದೀರಲ್ಲ. ನಿಮಗೆ ಭಯ ಮಾತ್ರ ಅಲ್ಲ, ಮರ್ಯಾದೆನೂ ಇಲ್ಲ. ಹೇಳು ಬಾ ಮೈದಾ, ಹೇಳು. ನನಗೆ ಏನೇನಿಲ್ಲ ಅಂತ ನಿನ್ಗನ್ಸುತ್ತೋ ಅದನ್ನೆಲ್ಲ ಹೇಳ್ಬೇಡ. ನೀನು ಹೇಳಿದನ್ನೆಲ್ಲ ಇದೇ ಇದೆ ಅಂತ ನಾನು ತೋರ್ಸೋಕ್ಕಾಗುತ್ತಾ? ನೋಡು ಕಾರ್ತಿಕ್, ನೀನು ಯಾವುದನ್ನು ಮೋಸ ಅಂತ ಹೇಳ್ತಿದ್ಯಾ, ನಮ್ಮ ಬಿಸ್ನೆಸ್ ಫೀಲ್ಡಲ್ಲಿ ಅದನ್ನೇ ಜಾಣ್ಮೆ ಅಂತ ಹೇಳ್ತಾರೆ. ಇಟ್ಸ್ ಅ ಸ್ಟ್ರಾಟಜಿ. ಬಿಸ್ನೆಸ್ಸಲ್ಲಿ ಇದೆಲ್ಲ ಕಾಮನ್. ಒಬ್ಬರಿಗೆ ಲಾಭ ಆಗಬೇಕು ಅಂದರೆ ಇನ್ನೊಬ್ಬರಿಗೆ ಹಾನಿ ಆಗಲೇಬೇಕು. ಒಬ್ಬರು ಪಡ್ಕೋಬೇಕು ಅಂದರೆ ಇನ್ನೊಬ್ಬರು ಕಳ್ಕೊಳ್ಳೇಬೇಕು. ಸಿಂಪಲ್ ಲಾಜಿಕ್. ಹಾಗಂತ ಮನಸ್ಸಾಕ್ಷಿನ ಪಕ್ಕಕ್ಕಿಟ್ಟು ಮೋಸದಿಂದ ದುಡ್ಡು ಸಂಪಾದನೆ ಮಾಡಿದ್ರೆ ಹಣ ಇರುತ್ತೆ, ಆದರೆ ಬದುಕೋವರೆಗೂ ಹೆಣವಾಗಿ ಬದುಕಬೇಕಾಗತ್ತೆ. ಮನುಷ್ಯತ್ವ ಸತ್ತೋಗುತ್ತೆ. ಹೋ ಕಮಾನ್ ಕಾರ್ತಿಕ್, ನೀನು ಯಾಕೆ ನಿಮ್ಮ ಅಪ್ಪನ ಥರ ಮಾತಾಡ್ತಿದ್ಯಾ? ಯಾಕಂದ್ರೆ ನಾನು ಅವ್ರ ಮಗ, ಅಪ್ಪಂಗ್ ಹುಟ್ಟಿದ ಮಗ. ಅಪ್ಪ ಹಾಕೊಟ್ಟಿರೋ ದಾರಿಲಿ ನಡಿಬೇಕು ಅನ್ಕೊಂಡಿರೋ ನಾನು. ಬಿಸ್ನೆಸ್ ಬಗ್ಗೆ ಕಲ್ತಿಲ್ದೇ ಇರ್ಬೋದು, ಆದರೆ ಅವರಿಂದ ಆದರ್ಶದ ಬಗ್ಗೆ ಕಲ್ತಿದ್ದೀನಿ, ಎಥಿಕ್ಸ್ ಬಗ್ಗೆ ಕಲ್ತಿದ್ದೀನಿ, ವ್ಯಾಲ್ಯೂಸ್ ಬಗ್ಗೆ ಕಲ್ತಿದ್ದೀನಿ. ಅವ್ರು ಮಾಡಿರೋ ಸಾಧನೆಯಲ್ಲಿ ಕಾಲ್ ಭಾಗ ಸಾಧನೆ ಮಾಡಿದ್ರು ಸಾಕು, ಆದರೆ ಅವ್ರು ಸಂಪಾದನೆ ಮಾಡಿರೋ ಹೆಸರನ್ನ ಹಾಳು ಮಾಡೋ ಮಗ ಆಗಕ್ಕೆ ನನಗಿಷ್ಟ ಇಲ್ಲ. ಅಲ್ಲ, ಕನ್ಸ್ಟ್ರಕ್ಷನ್ ಕಂಪನಿ ನಿನ್ನ ಹೆಸರಲ್ಲಿ ಇರಬೇಕಾದ್ರೆ ಅವ್ರ ಹೆಸರು ಹೇಗೆ ಹಾಳಾಗುತ್ತೆ? ಹಾಗಿದ್ರೆ ನನ್ನ ಹೆಸರು ಹಾಳಾದ್ರೆ ಓಕೆನಾ? ಓ, ಅದಕ್ಕೆ ಅಂತ ನನ್ನ ಸೈನು ಧೈರ್ಯವಾಗಿ ಫೋರ್ಜರಿ ಮಾಡಿದ್ರಾ? ಇನ್ನೇನು ಮಾಡಲಿ ಕಾರ್ತಿಕ್, ನೀನು ಮದುವೆ ಮೂಡಲ್ಲಿ ತುಂಬ ಜಾಲಿಯಾಗಿದೆ. ಪಾಪ ನಿನಗ್ಯಾಕೆ ಡಿಸ್ಟರ್ಬ್ ಮಾಡೋದು ಅಂತ ನಾನೇ ಸೈನ್ ಮಾಡಿಬಿಟ್ಟೆ. ಬಟ್ ನೀನು ಯೋಚನೆ ಮಾಡಬೇಡ, ಸೈನ್ ಎಷ್ಟು ಪರ್ಫೆಕ್ಟಾಗಿ ಮಾಡಿದ್ದೀನಿ ಅಂದರೆ ಬ್ಯಾಂಕಲ್ಲೂ ಕೂಡ ಅಪ್ರೂವ್ ಆಗುತ್ತೆ. ಶಟ ಬಾವ, ನನ್ನ ಬಾವ ಅಂತ ಕರೆಯೋಕ್ಕೂ ನನಗೆ ಅಸಹ್ಯ ಆಗುತ್ತೆ. ಆದರೂ ಕರೀಲೇಬೇಕಲ್ವಾ, ಯಾಕಂದರೆ ನಾನು ನಿನ್ನ ಅಕ್ಕನ ಗಂಡ. ಹಾಗಂತ ಬೇಲಿನ ಎದ್ದು ಹೊಲ ಮೇದ್ರೆ ಆ ಬೇಲಿಗೆ ಬೆಂಕಿ ಹಾಕ್ತೇ ಬಿಡ್ತೀನಿ ಅನ್ಕೊಂಡಿದ್ದೀರಾ? ಬಡವ್ರ ಸಮಾಧಿ ಮೇಲೆ ಅರಮನೆ ಕೆಟ್ಟೋಷ್ಟು ಕೇಡ್ ಬುದ್ಧಿ ನನಗಿಲ್ಲ, ಅದನ್ನ ನಾನು ಸಹಿಸೋದು ಇಲ್ಲ. ಹಾಗಲ್ಲ ಕಾರ್ತಿಕ್, ಅದು ನೋ. ಇವತ್ತೇ ಈಗಲೇ ಆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಿದ್ದ ಎಲ್ಲ ಕೆಲಸನೂ ಸ್ಟಾಪ್ ಆಗಬೇಕು. ಅವ್ರ ಮೇಲೆ ನಡೀತಾ ಇರೋ ದೌರ್ಜನ್ಯ ನಿಲ್ಬೇಕು. ಅದನ್ನ ಬಿಟ್ಟು ಬೇರೆ ಯಾವ್ದಾದ್ರು ಕಳ್ದಾರಿ ಹುಡುಕಿ ಇದೇ ಕೆಲಸ ಕಂಟಿನ್ಯೂ ಮಾಡಿದ್ರು ಭಾವ ಅನ್ನೋ ನೆಪನು ನಿಮ್ಮನ್ನ ಕಾಪಾಡಲ್ಲ. ನನಗೇನ್ ಮಾಡ್ತೀನೋ ನನಗೇ ಗೊತ್ತಿಲ್ಲ. ಹೋಗು ಮರಿ ಹೋಗು, ಇಂಥ ವಿಷಯಗಳಲ್ಲಿ ನೀನು ಇನ್ನೂ ಬಚ್ಚ ಕಣೋ. ನನಗೆ ವಾರ್ನ್ ಮಾಡ್ತೀಯ.
ಈ ಸುಹಾಸ್ ಒಂದು ಮುಖ ಮಾತ್ರ ನೀನು ನೋಡಿದೆ, ಆದರೆ ಇದ್ರ ಹಿಂದ್ಗಡೆ ಬೇರೆನೆ ಮುಖ ಇದೆ. ನಮ್ಮ ದಿವ್ಯಂಗೆ ಒಳ್ಳೆ ಹುಡುಗ ಸಿಗ್ಬೇಕು ಅಂತ ಆಸೆ ಅಷ್ಟೇ ತಾನೆ ರೀ? ನಿಮ್ಗೆ ಯಾಕ್ರಿ ಬೇಕಿದೆಲ್ಲ? ನಮ್ಮ ಮನೆಗೆ ನುಗ್ಗಿ ಬಿಟ್ಟು ಊಟ ಮಾಡೋದಲ್ದೆ ನಮ್ಮನೆ ವಿಷಯಕ್ಕೆ ಮೂಗ್ ತೋರಿಸಿದಿರ, ನಾಚಿಕೆ ಆಗಲ್ಲ ನಿಮ್ಗೆ? ದಿವ್ಯಾ, ಈಗ ಅವ್ರು ಏನು ಕೇಳಬಾರ್ದು ಕೇಳಿದ್ರೆ? ಹಾಗಂತ ಹಾದಿ ಬೀದಿಲ್ ಹೋಗೋರ್ಗೆಲ್ಲ ನಮ್ಮ ಮನೆ ವಿಷಯ ಹೇಳ್ಕೊಂಡು ಕೂತ್ಕೋತ್ಯಾ? ಅವ್ರು ಹೇಗೆ ಹಾದಿ ಬೀದಿಲ್ ಹೋಗೋರಾಗ್ತಾರೆ? ಅಂದರೆ ನಮ್ಮ ಸತ್ಯನ್ ಫ್ರೆಂಡು ಅಂದಮೇಲೆ ನಮ್ಮನೇಲೂ ಒಬ್ರಿದ್ದ ಹಾಗಲ್ವಾ ಅಂತ ಹೇಳೋಕೆ ಬಂದೆ. ಅಮ್ಮ, ಕಂಡೋರ್ನ ನಂಬೋದಕ್ಕೂ ಒಂದು ಲಿಮಿಟ್ಸ್ ಇರುತ್ತೆ. ನಮ್ಮ ನಂಬಿಕೆನೆ ನಮಗೆ ಮುಳ್ಳಾಗಬಾರ್ದು. ಹಾಗೆಲ್ಲ ಏನೂ ಆಗಲ್ವೇ? ನೀನು ಸುಮ್ಮನೆ ಇವ್ರನ್ನ ಕಳ್ಳರು ಗಿಳ್ರು ಅಂತೆಲ್ಲ ಕರಿಬೇಡ. ಅಷ್ಟಕ್ಕೂ ಸತ್ಯನ ಹೆಸರು ಹೇಳ್ಕೊಂಡು ಬರೋ ಅಂಥ ಧೈರ್ಯ ಯಾವ ಕಳ್ಳರು ಮಾಡ್ತಾರೆ? ಪರಿಸ್ಥಿತಿ ಪಾಪ ಅವ್ರನ್ನ ಇಲ್ಲಿವರೆಗೂ ಬರೋ ಹಾಗೆ ಮಾಡಿದೆ. ನೋಡಿ, ನಿಮ್ಮ ಪರಿಸ್ಥಿತಿ ಏನೇ ಇರ್ಬೋದು, ಯಾರೇ ಅಟ್ಟಿಸ್ಕೊಂಡು ಬಂದಿರ್ಬೋದು, ಅದಕ್ಕೂ ನಮಗೂ ಯಾವ ಸಂಬಂಧನೂ ಇಲ್ಲ. ನಿಮ್ಮ ಸಮಸ್ಯೆ ಏನೇ ಇರ್ಬೋದು, ಅದನ್ನ ಇಲ್ಲಿಗೆ ತರೋ ಅವಶ್ಯಕತೆ ಇಲ್ಲ. ಅದು ಅಲ್ಲದೆ ಸತ್ಯ ಇವಾಗಿಲ್ಲ. ಈ ಟೈಮಲ್ಲಿ ಅವಳ ಹೆಸರು ಹೇಳ್ಕೊಂಡು ಬರೋದು ನನಗೆ ಇಷ್ಟ ಆಗಲ್ಲ. ಮೊದಲು ಇಲ್ಲಿಂದ ಹೊರಡಿ. ಇನ್ನು ಒಂದು ಕ್ಷಣ ನೀವು ಇಲ್ಲಿದ್ರೂ ಸರಿ ಇರಲ್ಲ. ದಿವ್ಯಾ, ಮನೆಗೆ ಬಂದವ್ರ ಹತ್ರ ಹೀಗೆ ಮಾತಾಡೋದು? ನಿನಗೆ ಯಾರಾದರೂ ಗೊತ್ತಿರೋರು ಬಂದರೆ ಹೀಗೆ ಮಾತಾಡ್ತೀಯನೇ? ಮಾ, ಇವ್ರನ್ನ ಯಾರೋ ಅಟ್ಟಿಸ್ಕೊಂಡ್ ಬಂದ್ರು ಅಂತ ಬೇರೆ ಹೇಳ್ತಿದ್ರೆ, ಅಕಸ್ಮಾತ್ ಅವ್ರ ಮನೆಗೆ ನುಗ್ಗಿ ಗಲಾಟೆ ಮಾಡಿದ್ರೆ ಏನ್ ಮಾಡ್ತೀಯಾ? ಮೊದಲೇ ಸತ್ಯ ಬೇರೆ ಮನೇಲಿಲ್ಲ. ಸುಮ್ಮನೆ ನಮ್ಗೆ ಯಾಕೆ ಬೇಕಿದೆಲ್ಲ ಕಿರಿಕಿರಿ? ಚೇಚೆ, ಹಾಗೆಲ್ಲ ಏನಾಗಲ್ಲ. ನಾನು ಒಳಗಡೆ ಬಂದಿದ್ದು ಯಾರೂ ನೋಡಲಿಲ್ಲ. ನಿಮ್ಗೇನಾದರೂ ಭಯ ಆಗೋದಾಗಿದ್ರೆ ನಾನು ಈಗಲೇ ಹೊರಡ್ತೀನಿ. ಫಸ್ಟ್ ಆ ಕೆಲಸ ಮಾಡಿ. ಕ್ಷಮಿಸ್ಬಿಡಪ್ಪ, ಈ ಟೈಮಲ್ಲಿ ಏನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅಂದಹಾಗೆ ಸತ್ಯ ಇದ್ದಾಗ ಇನ್ನೊಮ್ಮೆ ಮನೆಗೆ ಬಾರಪ್ಪ. ಸರಿ ಆಂಟಿ, ಖಂಡಿತ ಬರ್ತೀನಿ. ನೀವು ಇಷ್ಟೊಂದು ಒಳ್ಳೆ ಉಪಚಾರ ಮಾಡುವಾಗ ನಾನು ಬರ್ದೇ ಇರ್ತೀನಾ? ಬರೆಯುವಂತೆ ಮೊದಲು ಹೊರಡು. ಹೋಗ್ಬೋದು, ಆದರೆ ಆದ್ರೇನು? ಗಾಬ್ರಿಲ್ ಬರೋವಾಗ ಹೇಗೋ ಬಂದ್ಬಿಟ್ಟೆ. ಆದರೆ ವಾಪಸ್ ಹೋಗೋದಕ್ಕೆ ಮೇನ್ ರೋಡ್ ದಾರಿ ಗೊತ್ತಿಲ್ಲ. ಅಷ್ಟೇ ತಾನೆ? ಮೇನ್ ರೋಡ್ವರೆಗೂ ನಾನೇ ದಾರಿ ತೋರಿಸ್ತೀನಿ. ಮೊದಲು ಇಲ್ಲಿಂದ ಹೊರಟ್ರೆ ಸಾಕು. ಹಾಂ, ಹಾಗಾದರೆ ಒಳ್ಳೇದೇ ಆಯಿತು. ಆಂಟಿ, ಥ್ಯಾಂಕ್ ಯು ಸೋ ಮಚ್. ಆಯ್ತಪ್ಪ, ಆಗಾಗ ಬರ್ತಾ ಇರು. ರೀ, ಬನ್ರಿ ಸಾಕು. ಸರಿ ಆಂಟಿ.